ಶಾಸಕರಾದ ಸಮೃದ್ಧಿ ಮಂಜಣ್ಣವರೇ, ಅದೇ ರೀತಿ ನಮ್ಮ ಕಣೆ ನಾಗರಾಜಣ್ಣವರೇ, ನಮ್ಮ ರಘುಪತಿ ರೆಡ್ಡಿ ಅವರೇ, ಶ್ರೀನಿವಾಸ ರೆಡ್ಡಿ ಅವರೇ, ವೆಂಕಟರಾಮೇಗೌಡ್ರೆ, ನಮ್ಮ ಪ್ರಕಾಶ್ ಅಣ್ಣವರೇ, ಸತ್ಯಣ್ಣವರೇ, ನಮ್ಮ KP ಟ್ರಾವೆಲ್ಸ್ ಪ್ರಭಾಕರಣ್ಣವರೇ, ಸ್ವಾಮಿಗಳೇ, ಇನ್ನೂ ನಮ್ಮ ಮುಖಂಡರು ಸಹ ಇವತ್ತಿನ ದಿನ ಮುಖಂಡರು, ನೀವು ಮುಖಂಡ್ರೆ ಇವತ್ತಿನ ದಿನ ಏನು ನಮ್ಮ ಮುಖಂಡರನ್ನು ಕರೆಸಿದ್ದೀವಿ. ಬಹುಶಃ ಇದು ಮೋಸ್ಟ್ಲಿ ಇದು 7ನೇ ವರ್ಷ ಅನಿಸುತ್ತೆ ನಮ್ಮ ಶಾಸಕರು ಕಳಿಸ್ತಾ ಇರೋದು. ಶಾಸಕರಾದ್ಮೇಲೆ ಇದು 2ನೇ ವರ್ಷ, ಹಿಂದೆ ಒಂದು 5 ವರ್ಷ. ಬಹುಶಃ ಏನಾದರೂ 7 ವರ್ಷದಿಂದ ಕಂಟಿನ್ಯೂಸ್ ಆಗಿ ಕಳಿಸ್ತಿದ್ದಾರೆ ಅಂತಂದರೆ ಅದು ನಮ್ಮ ಸಮೃದ್ಧಿ ಮಂಜಣ್ಣವ್ರಿಗೆ ಸೇರ್ತದೆ. ಸುಮಾರು ಚುನಾವಣೆ ಸಮಯದಲ್ಲಿ ಪಾಪ ಬರ್ತಾರೆ, ಹೋಗ್ತಾರೆ, ಹೇಳ್ತಾರೆ. ಈಗ ಎಲ್ಲೋದ್ರು ಪಾಪ ಅವರೆಲ್ಲ? ಯಾಕೆ ಬಸ್ಗಳು ಹಾಕಲಿಲ್ಲ? ಈಗ ನಾವೇನು ಪಕ್ಷಾತೀತವಾಗಿ ನಾವು ಪ್ರತಿಯೊಂದು ಊರಿಗೆ ಇವ್ರಿಗೆ ಅವ್ರಿಗಂತೇನಿಲ್ಲ, ಪಕ್ಷಾತೀತವಾಗಿ ಕಳಿಸ್ತಾ ಇದ್ದೀವಿ. ಎಲ್ಲರೂ ಹೋಗಿ ಬರ್ತಿದ್ದಾರೆ. ಇರಲಿ, ದೇವರ ಒಂದು ಕಾರ್ಯಕ್ರಮ, ದೇವರ ಆಶೀರ್ವಾದ ಪಡೀಲಿಕ್ಕೆ ಹೋಗ್ತಿದ್ದಾರೆ. ಆ ಆಶೀರ್ವಾದ ನಮ್ಮ ಮೇಲೂ, ನಮ್ಮ ಶಾಸಕರ ಮೇಲೂ, ನಮ್ಮ ನಾಯಕರು ಎಲ್ಲರ ಮೇಲೂ ಇರ್ತದೆ. ನಾಳೆ ಎಲ್ಲೂ ಹೋಗಲ್ಲ. ಆದರೆ ಆ ಕೆಲಸ ಇಷ್ಟು ದಿನ ಹಿಂದೆ ಮಾಡ್ಕೊಂಡು ಬರ್ತಿದ್ರಲ್ಲ ಪಾಪ ಸುಮಾರು ಜನ ನಾಯಕರುಗಳು. ಈಗ ಯಾಕೆ ಮಾಡಲಿಲ್ಲ? ಈಗ ಅವ್ರು ನಮ್ಮ ಶಾಸಕರು ಏನು ಹೇಳಿದ್ದಾರೆ, ಈಗಲ್ಲ ಮುಂದೇನೋ ನಾನು ಇರೋವರೆಗೂ ಕಳಿಸ್ತೀನಿ ಅನ್ನೋ ಒಂದು ಭರವಸೆ. ಮೊನ್ನೆ ಯಾವುದೋ ಒಂದು ನಮ್ಮ ಮೀಡಿಯಾ ಇದರಲ್ಲಿ ನೋಡಿದೆ, ನಮ್ಮ ಇವರು ಶಕ್ತಿ ಅಕ್ಕಂದ್ರೆಲ್ಲ ಸೇರಿದ್ದ ಒಂದು ದೊಡ್ಡ ಸಭೆ ಸೇರಿದ್ರು. ಆವತ್ತು ದಿನ ಹೇಳ್ತಿದ್ರು, ಇವತ್ತಲ್ಲ ನಾನು ಇರೋ ತನಕನೂ ನಾನು ಬಸ್ಸಿನ ವ್ಯವಸ್ಥೆಯನ್ನು ಆ ಒಂದು ತಾಯಿಗೆ ಕಳಿಸುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಕಂಠಾಘೋಷವಾಗಿ ಹೇಳಿದ್ರು. ಆದರೆ ಇವೆಲ್ಲ ಏನು ಅಂದರೆ ಬೂಟ ಟಿಕೆಗಳೆಲ್ಲ ಬಿಡಬೇಕು. ಸಮಯಕ್ಕೆ ತಕ್ಕಂಗೆ ಏನೋ ಕೆಲಸ ಮಾಡಿಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗುವಂಥವ್ರು ಪಾಪ ಸುಮಾರು ಜನ ಆಗೋಗಿದ್ದಾರೆ. ಅವೆಲ್ಲ ಜನನೂ ನೋಡಿದ್ದಾರೆ, ಮುಂದೇನೂ ನೋಡ್ತಾನೂ ಇದ್ದಾರೆ. ಆದರೆ ಜನ ಯಾರಿಗೆ ತೀರ್ಮಾನ ತಗೋತಾರೆ, ಯಾವ್ರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ಜನರಿಗೂ ಗೊತ್ತಿದೆ. ಎಲ್ಲ ರೀತಿ ಈಗ ಹಳ್ಳಿಗಳಲ್ಲಿ ನಾವು ಹೋಗ್ತೀವಲ್ಲ, ಈಗ ಇರ್ಬೋದು, ಈಗ ಇಡೀ ರಾಜ್ಯ ಕರ್ನಾಟಕದಲ್ಲಿ ಏನಾದರೂ ಅಷ್ಟೋ ಇಷ್ಟೋ ಇಲ್ಲಿ ಪೂಜೆ ನಡೀತಿದೆ ಅಂತಂದರೆ ಇವೆಲ್ಲ ಒಂದು ಕೆಲಸಗಳು ವಿಚಾರವಾಗಿ ಹೇಳ್ತೀನಿ ನಾನು, ಅಭಿವೃದ್ಧಿ ವಿಚಾರವಾಗಲಿ. ಈಗ ಬೇರೆ ಕಡೆ ಇಲ್ಲಿ ನಡೀತಿದೆ. ಸೊ ನೀವು ನಮ್ಮ ಈ ಪ್ರೆಸ್ ಮೀಡಿಯಾದವ್ರು ಸುಮಾರು ನೋಡ್ತಿರ್ತಾರೆ, ತಾವೆಲ್ಲನೂ ಹೇಳಬೇಕು. ಯಾಕಂದರೆ ಈಗ ಕರ್ನಾಟಕದಿಂದ ನಮ್ಮ ರಾಜ್ಯ ಸರ್ಕಾರದಿಂದ ನಯಾ ಪೈಸೆ ದುಡ್ಡು ಬರ್ತಾ ಇಲ್ಲ. ಏನೋ ಗಲಾಟೆ ಮಾಡಿ ಅದು ಮಾಡಿ ಇದು ಮಾಡಿ ಯಾವುದೋ ಒಂದು ಕಾರ್ಯಕ್ರಮ ಮಾಡುವಂಥ ಒಂದು ಶಕ್ತಿ ಆ ದೇವ್ರು ಕೊಟ್ಟಿದ್ದಾರೆ. ನಾವೆಲ್ಲ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಅವ್ರಿಗೂ ಇದೆ. ಆ ಒಂದು ವಿಶ್ವಾಸ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಹೋಗುವಂಥ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಹೋಗ್ತಾ ಇದ್ದಾರೆ. ಬಹುಶಃ ಈಗ ಏನಾಗಿದೆ ಅಂತಂದರೆ, ಈಗ ಕಾರ್ಯಕ್ರಮಗಳು ಈಗ ಕಂಪ್ಲೀಟ್ ನಿಂತೋಗಿದ್ದಾವೆ. ಈಗ ಹೇಳ್ತಾರೆ ಅವ್ರದ್ದು ಎಲ್ಲ ಕಂಪ್ಲೀಟ್ ಕ್ಲೀನಾಗಿ. ಯಾಕಂದರೆ ಈಗ ನಮ್ಮ ನಾಯಕರು ಬಂದಿರತಕ್ಕಂಥ ಒಂದು ಸಭೆಯಲ್ಲಿ ಈ ಒಂದು ಮಾತನ್ನು ನಾನು ಏನೇ ಕೇಳಲಿಕ್ಕೆ ಬಯಸ್ತೀನಿ ಅಂತಂದರೆ, ಈ ಕೆಲಸಗಳ ವಿಚಾರವಾಗಿ ಸಾಮಾನ್ಯವಾಗಿ ಅಷ್ಟೋ ಇಷ್ಟ ಈಗ ನಡೀತಿದೆ ಅಂತಂದರೆ ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು, ರಾಜ್ಯದಲ್ಲಿ ಆಗಿರ್ಬೋದು, ನಮ್ಮ ತಾಲೂಕಲ್ಲ ಅಷ್ಟೋ ನಡೀತಾ ಇರೋದು. ನಮ್ಮ ಪ್ರೆಸ್ ಮೀಡಿಯಾದವರು ಮೊನ್ನೆ ಕೇಳ್ತಿದ್ರು ಯಾರನ್ನ, ನಮ್ಮ ಶಾಸಕರನ್ನ, ಹಣ ಹೇಳ್ಬೇಕಂದ್ರೆ ನಿಮ್ಮ ಇದರಲ್ಲೇ ನಡೀತಾ ಇರೋದು, ಬೇರೆ ಕಡೆ ಎಲ್ಲೂ ಕಾಣುವಂಥ ಪರಿಸ್ಥಿತಿ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕಪ್ಪ ಅಂತಂದರೆ ಈ ಗ್ಯಾರಂಟಿಗಳಂತ ಹೇಳ್ಕೊಂಡು ಕಂಪ್ಲೀಟ್ ಮುಗಿದೋಗಿದೆ ಎಲ್ಲ ನಮ್ಮ ರಾಜ್ಯ. ಏನು ಉಳಿಯಲ್ಲ. ಈ 10 ವರ್ಷ ಹಿಂದೆ ಕೊಟ್ಟೋಗಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಏನೇನು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹೇಳೋಕ್ಕಾಗಲ್ಲ. ಇವರು ಅವ್ರ ಮೇಲೆ ಇವ್ರ ಮೇಲೆ ಹಾಕ್ಕೊಂಡು ಜನರಿಗೆ ಅದು ಕೊಡ್ತಾ ಇದೀವಿ, ಆ ಗ್ಯಾರಂಟಿ ಈ ಗ್ಯಾರಂಟಿ ಹೇಳ್ಬಿಟ್ಟು ಜನರ ಮೇಲೆ. ಈಗ ಮೊನ್ನೆ ಇವರು ಪ್ರೆಸ್ ಮೀಡಿಯಾ ಇವ್ರು ಹೇಳ್ತಿದ್ರು ನೋಡಿ, 2 ಲಕ್ಷ ಕೋಟಿ 2 ವರ್ಷದಲ್ಲಿ ಸಾಲ ಮಾಡಿದ್ದಾರೆ. ಆ ದುಡ್ಡೆಲ್ಲ ನಮ್ಮ ಮೇಲೆ ಹಾಕೋದು ನಮಗೆ ಅವರು ಎಲ್ಲ ತಿನ್ಲಿಕ್ಕೆ ಅವ್ರಿಗೂ ಆಗ್ತದೆ, ನಮ್ಮ ಮೇಲೆ ಹಾಕಿ ನೀವು ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಈ ಒಂದು ವ್ಯವಸ್ಥೆ ರೂಪಿಸಿ ನಮ್ಮ ಈ ರಾಜ್ಯನ ಸರ್ವನಾಶ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಬಹುಶಃ ತಾವೆಲ್ಲರೂ ಎಚ್ಚೆತ್ಕೋಬೇಕು. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ನಿರ್ಧಾರ ತಗೊಂಡು ಮುಂದಿನ ದಿನಗಳಲ್ಲಿ ತಾವೆಲ್ಲ ನಮ್ಮ ರಾಜ್ಯ ಉಳಿಲಿಕ್ಕೆ ಏನು ಬೇಕೋ ಆ ಒಂದು ಕಾರ್ಯಕ್ರಮ ತಾವೆಲ್ಲರೂ ತಮ್ಮ ಮುಖಾಂತರ ಆಶೀರ್ವಾದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು 4 ಮಾತಾಡಲು ಅವಕಾಶ ತಮ್ಮೆಲ್ಲರಿಗೂ ಹೊಂದಿಸ್ತಾ ನಿಲ್ತೇನೆ. ಜೈ ಕನ್ನಡ.